ಅಂತ ಹೇಳಿದ್ರೆ ಇಲ್ಲಿ ಉಪ್ಪಿನಗಡಿ ಗ್ರಾಮ ಪಂಚಾಯತ್ ಸಂಬಂಧಪಡುವಂತಹ ಇಲ್ಲಿ ಬಸ್ ನಿಲ್ದಾಣ ಅಂತ ಹೇಳಿದ್ರೆ ಇದು ಬಸ್ ನಿಲ್ದಾಣ ಅಂತ ಹೇಳಲಿಕ್ಕೆ ಕೂಡ ಸಹ ನಮಗೆ ನಾಚಿಕೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಏನು ದಣದ ಕೊಟ್ಟಿಗೆಯೋ ಅಥವಾ ಏನಂತ ಹೇಳಿಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ಸ್ವಚ್ಛತೆ ಇಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಕುಳಿತುಕೊಳ್ಳುವಂತಹ ಒಂದು ಕುರ್ಚಿಯ ಒಂದು ಚೇರಿನ ವ್ಯವಸ್ಥೆ ಕೂಡ ಇರುವುದಿಲ್ಲ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ವೇ ಇಲ್ಲ. ಯಾಕೆಂತ ಕೂಡ ಗೊತ್ತಿಲ್ಲ. ಖಂಡಿತವಾಗಿ ಇಲ್ಲಿಯ ಬಸ್ ಸ್ಟ್ಯಾಂಡ್, ಈ ಉಪ್ಪಿನಂಗಡಿ ಗ್ರಾಮ ಪಂಚಾಯತಿಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಬರುವಂತಹ ದಿನನಿತ್ಯ ಬಸ್ಸುಗಳ ಸೇವೆ ಎಷ್ಟಿದೆ ಅಂತ ಹೇಳಿ ಉಪ್ಪಿನಂಗಡಿ ಗ್ರಾಮಕ್ಕೆ ಸಂಬಂಧಪಡುವಂತ ಇಲ್ಲಿ ಕರ್ನಾಟಕ ಸಾರಿಗೆ ಸಂಸ್ಥೆ ಪಡುವಂತಹ KSRTC TC ಅವರಿದ್ದಾರೆ. ಅವ್ರ ಜೊತೆ ಕೆಲವು ಮಾಹಿತಿಗಳನ್ನು ತಗೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ವಿಚಾರಗಳು ಏನಂತ ಹೇಳಿದ್ರೆ ನಿಮ್ಮ ಉಪ್ಪಿನಂಗಡಿ ಈಗ ಬಸ್ ಸ್ಟ್ಯಾಂಡ್ಗೆ ದಿನನಿತ್ಯ ಬೆಳಗ್ಗೆ ಸಂಜೆ ತನಕ ಎಷ್ಟು ಬಸ್ ಹೋಗುತ್ತೆ, ಎಷ್ಟು ಬಸ್ ಬರುತ್ತೆ ಸರ್? ಕೊಡಬೇಕು ಮಾಹಿತಿ. ಆದ್ರೆ ಒಂದು ಅಂದಾಜು ನೋಡಿ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಕರ್ನಾಟಕ ಸಾರಿಗೆ ಸಂಸ್ಥೆಯ ಒಂದು ನಾವು ಕೂಡ ಅದರ ಅಭಿಮಾನಿ ಆಗಿರ್ತೀವಿ. ಕರ್ನಾಟಕದ ಸಾರಿಗೆ ಸಂಸ್ಥೆಯ ಒಂದು ಅಭಿಮಾನಿ ಕೂಡ ಆಗಿರ್ತೀವಿ ಖಂಡಿತ. ಈ ವಿಚಾರದಲ್ಲಿ TCಯ ಒಂದು ಕಚೇರಿ ಅಂತ ಹೇಳಿ ಏನು ಒಂದು ಕಚೇರಿ ಅಂತ ಕೊಟ್ಟಿದ್ದಾರೆ. ಖಂಡಿತವಾಗಿ ಇದನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ ಇದು ಯಾವ ತರ ನಿಮಗೆ ಕಾಣುತ್ತೆ. ಅಧಿಕಾರಿಗಳಿಗೆ ಒಂದು ಆಫೀಸ್ ಅಂತಲೇ ಕೊಟ್ಟಿರುವಂತಹ ಒಂದು ಕಚೇರಿ ಆಗಿರ್ತದೆ. ಇದಕ್ಕೆ ನಿಜವಾಗಿ ಒಂದು ಕಚೇರಿ ಅಂತ ಅಂತಾರೆ ಏನಂತ ಗೊತ್ತಿರುವುದಿಲ್ಲ. ಖಂಡಿತವಾಗಿ ನೀವೇ ಇದಕ್ಕೆ ಉತ್ತರ ಕೊಡ್ಬೇಕು ಸಾರ್ವಜನಿಕರು. ಸರ್ ಬನ್ನಿ. ಬಸ್ ಸ್ಟ್ಯಾಂಡ್ ನೋಡಿ, ಇದು ಉಪ್ಪಿನಂಗಡಿ ಗ್ರಾಮಕ್ಕೆ ಸಂಬಂಧಪಡುವಂತಹ ಬಸ್ ಸ್ಟ್ಯಾಂಡ್ ಆಗಿರ್ತದೆ. ಇಲ್ಲಿಯ ಒಂದು ಗ್ರಾಮ ಪಂಚಾಯತ್ಗೆ ಸಂಬಂಧಪಡುವಂತಹ ವಿಚಾರದಲ್ಲಿ ಇಲ್ಲಿಯ ಕಸ ಸ್ವಚ್ಛತೆ ಯಾವ ತರ ಇದೆ ಅಂತ ಖಂಡಿತವಾಗಿ ನೋಡ್ಬೋದು ನಿಮ್ಗೆ. ಖಂಡಿತ ನೋಡಿ ಇಲ್ಲಿ ನಮ್ಮೊಟ್ಟಿಗೆ ಸಾರ್ವಜನಿಕರಾಗಿ ಒಬ್ರು ಬಂದಿದ್ದಾರೆ. ಅವರ ಜೊತೆ ಕೆಲವೊಂದು ಮಾಹಿತಿಗಳನ್ನು ತಗೊಳ್ಳೋಣ. ಖಂಡಿತ ನೋಡಿ ಮಾತನಾಡ್ತಾರೆ. ಸರ್, ಈ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಸಂಬಂಧಪಡುವಂತಹ ವಿಚಾರದಲ್ಲಿ ತಾವುಗಳು ಏನು ಹೇಳ್ತೀರಿ ಸರ್? ನಾವು ಇಲ್ಲಿ ಸಾಧಾರಣ ಒಂದು 20 ವರ್ಷದಿಂದ ಇಲ್ಲಿ ಬರ್ತಾ ಹೋಗ್ತಾ ಇರ್ತೇವೆ. ಓಕೆ, ನಿಜವಾಗಲೂ ಇಲ್ಲಿ ಸ್ವಚ್ಛತೆ ಎಂಬುದೊಂದು ಮರೀಚಿಕೆಯಾಗಿದೆ. ಖಂಡಿತ ಖಂಡಿತ. ಇದಕ್ಕೆ ಜನ ಅಂತ ಇಲ್ಲಿ ಯಾರು ನಾವು ನಮ್ಮ ಕಣ್ಣಲ್ಲಿ ನೋಡಲಿಲ್ಲ. ಇದು ಇದರ ಜೊತೆ ಬಸ್ ಸ್ಟ್ಯಾಂಡಲ್ಲಿ ಕೆಲವು ದನಗಳು ಯಾವಾಗಲೂ ಓಡಾಡ್ತಾ ಇರ್ತೇವೆ. ಇವಾಗ ಸ್ವಲ್ಪ ದನದ ಹಾವಳಿ ಸ್ವಲ್ಪ ಕಡಿಮೆ. ಮುಖ್ಯವಾಗಿ ಇಲ್ಲಿ ಈಗ ಇದು ಬಸ್ ಸ್ಟ್ಯಾಂಡ್ ಅಂತ ಕಾಣೋದಿಲ್ಲ. ಇದು ಬಸ್ಸು ಬಂದು ತಿರುಗಲಿಕ್ಕೆ ಜಾಗ ಇಲ್ಲ. ಪ್ರೈವೇಟ್ ಬಸ್ಸುಗಳು ಇಲ್ಲಿ ಒಳಗಡೆ ಹೊರಡ್ತವೆ. ಆ ಕಡೆಯಿಂದ ಪ್ರೈವೇಟ್ ಬಸ್ಸು ಬರ್ತದೆ. ಇದು ಸುತ್ತಮುತ್ತ ತುಂಬ ಹಳ್ಳಿಗಳಿಂದ ಜನ ಇಲ್ಲಿ ಬರ್ತಾರೆ. ಆಗಿರುವಾಗ ಸರ್ಕಾರ ಯಾವತ್ತೂ ಇಲ್ಲಿ ಸುಸಜ್ಜಿತವಾದ ಪುತ್ತೂರಲ್ಲಿ ಮಾಡಿದಂಥ ಒಂದು ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಇಲ್ಲಿ ಯಾವಾಗಲೂ ಮಾಡಬೇಕಿತ್ತು. ನಿಜವಾಗಲೂ ನೋಡೋದಾದರೆ ಜನರಿಗೆ ಒಂದು ಇಲ್ಲಿ ಬಸ್ ಕಾಯಲಿಕ್ಕೆ ನಿಲ್ಲಲಿಕ್ಕೆ ಕೂರ್ಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿ ಕೂತ್ಕೊಳ್ಳಿಕ್ಕೆ ಏನಾದರೂ ವ್ಯವಸ್ಥೆ ಇಲ್ವಾ? ಎಲ್ಲಿ ಕೂರುದು? ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಕುಡ್ಕೋರು ಅಲ್ಲಿ ಈ ಶರಾಬೆಲ್ಲ ಕುಡಿದು ಅಲ್ಲಿ ಮಲಗಿ ಅದರ ಮೇಲೆ ಮಲಗ್ತಾ ಇರ್ತಾರೆ. ಸರ್, ಮತ್ತೊಂದು ವಿಷಯ, ಇಲ್ಲಿ ರೋಟರಿ ಕ್ಲಬ್ ಅವರು ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಂತೆ. ಅದರ ಬಗ್ಗೆ ತಾವುಗಳು ಏನು ಹೇಳ್ತೀರಿ? ಕುಡಿಯುವ ನೀರು ಮಾಡಿಕೊಟ್ಟಿದ್ದಾರೆ. ಬಂದ್ ಮಾಡಿ ಏನೋ ಯಾವುದು ಮಾಡಿಕೊಟ್ರು ಅದನ್ನು ತಿರ್ಗಾ ಅದು ಉಂಟ ಇಲ್ಲ ಅಂತ ನೋಡುವವರು ಯಾರಿಲ್ಲ. ಖಂಡಿತ. ಕುಡಿಯುವ ನೀರು ಕೊಡುವುದು ಬಹಳ ದೊಡ್ಡ ಉಪಕಾರದ ವಿಷಯ. ಹೌದು, ಒಂದು ಸಂಸ್ಥೆಯವರು ಅದನ್ನು ನೀಟಾಗಿ ಇಟ್ಕೊಳ್ಬೇಕು. ಯಾರು ಗ್ರಾಮ ಪಂಚಾಯತಿಯವರಿಂದ ಅದು ಒಂದು ನೋಡ್ಕೊಳ್ಳುವಂಥ ವ್ಯವಸ್ಥೆ ಆಗ್ಬೋದು. ಇದು ನೋಡಿ, ಒಂದು ಬಸ್ ಸ್ಟ್ಯಾಂಡ ದನದ ಹಟ್ಟಿ ಅಂತ ಗೊತ್ತಾಗ್ತದೆ. ಖಂಡಿತ. ಹೌದು ನೋಡಿ, ಎಲ್ಲಿ ನೋಡಿದರೂ ಬರೇ ಬಾಟ್ಲಿಗಳು, ಪಾನ್ ಬಿಡಕ್ಕೆ ನುಗ್ಗಿಯದ್ದು ಅಂತ ಇಂಥ ಎಲ್ಲ ಕಸಗಡ್ಡಿಗಳಲ್ಲಿ ಬಿದ್ದಿರ್ತವೆ. ಹೌದು. ಹೀಗಿರುವಾಗ ಇದು ಸಂಬಂಧಪಟ್ಟ ಅಧಿಕಾರಿಗಳು ಈಗ ಏನು ನಾವು 5 ವರ್ಷ ಸರ್ಕಾರ ನಡೆಸ್ತೇವೆ, 10 ವರ್ಷ ಸರ್ಕಾರ ನಡೆಸ್ತೇವೆ, ಮುಂದಿನ ಸರ್ಕಾರ ನಮ್ಮದೇ ಅಂತ ತುಂಬ ಪಾರ್ಟಿಯವರು ಹೇಳ್ತಾರೆ. ಹಾಗಿರುವಾಗ ಇದರ ಬಗ್ಗೆ ಸಾರ್ವಜನಿಕರಿಗೆ ಆಗುವಂಥ ಕುಂದುಕೊರತೆಯನ್ನು ಯಾರು ಕೇಳುವವರಿಗೆ ಇದು ನಿಜವಾಗಿ ಬೇಗ ಆದಷ್ಟು ಬೇಗ ಇದನ್ನು ಈ
ಏನು ಇಲ್ಲಿಗೆ ಒಂದು ವ್ಯವಸ್ಥಿತ ಬಸ್ ಸ್ಟ್ಯಾಂಡ್ ಬರಬೇಕು, ಅದನ್ನು ಕೂಡಲೇ ಮಾಡಬೇಕು. ಇದೇ ಥರ ಬೆಳ್ತಂಗಡಿಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಇವಾಗ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕೆಲಸ ಇರಲಿಲ್ಲ. ಹಾಗೇನೆ ಇಲ್ಲಿಗೂ ಆದಷ್ಟು ಬೇಗ ಏನು ಅದಕ್ಕೆ ಅಥವಾ ಇಲ್ಲಿಂದ ಬೇರೆ ಸ್ಥಳದಲ್ಲಿ ಆಗಲಿ ಒಂದು ಸುಸಜ್ಜಿತವಾದ ಸ್ಥಳದಲ್ಲಿ ಬಸ್ ಸ್ಟ್ಯಾಂಡ್ ಇದ್ದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಕಟ್ಟಿ ಸರ್ಕಾರಕ್ಕೆ ಒಂದು ವ್ಯವಸ್ಥೆ ಎಲ್ಲ ಇದು ಬರುವಂಥದ್ದು ಏನು ಬಾಡಿಗೆ ರೂಪದಲ್ಲಿ ಬರುವಂಥ ಎಲ್ಲ ವ್ಯವಸ್ಥೆ ಮಾಡಿದರೆ ನೋಡಿ. ಇದಕ್ಕೆ ದನದ ತೊಟ್ಟಿ ಥರ ಇದೆ. ಯಾವ ಥರ ಅಂತ ಹೇಳಿದರೆ ದನದ ತೊಟ್ಟಿ ಕೂಡ ಸ್ವಚ್ಛತೆ ಕಾಪಾಡ್ತಾರೆ. ಉಪ್ಪಿನಂಗಡಿ ಗ್ರಾಮ ಪಂಚಾಯತಿ ಸಂಬಂಧಪಡುವಂತಹ ಇದಕ್ಕೆ ತಂದೆ ಇಲ್ಲ ತಾಯಿ ಇಲ್ಲದ ರೂಪದಲ್ಲಿ ಆಗಿದೆ. ಕುಡಿಯುವ ನೀರಿನ ವ್ಯವಸ್ಥೆ ತೋರಿಸೋಣ ಬನ್ನಿ. ಬಸ್ ನೋಡಿ ಯಾವ ಥರ ಇದೆ ಅಂತ ನೋಡಿ. ಗಲೀಜು ಯಾವ ಥರ ಇದೆ ಅಂತ ನೀರಿನ ನೋಡಿ. ಖಂಡಿತ ಪ್ರತಿಯೊಂದು ಗ್ರಾಮ ಪಂಚಾಯತಿ ಸಂಬಂಧಪಡುವಂಥ ಇದು ತೋರಿಸಿ ಇಲ್ಲಿ ನೋಡಿ. ಖಂಡಿತ ಪ್ರತಿಯೊಂದು ಎಲ್ಲಿಯಾದ್ರೂ ಬಡವರು ಏನಾದರೂ ಚಿಕ್ಕ ಸಣ್ಣ ಪುಟ್ಟ ಏನಾದರೂ ವ್ಯವಸ್ಥೆ ಏನಾದರೂ ಮಾಡಿದರೆ ಕೂಡಲೇ ಅವರು ಎತ್ತಕೊಂಡು ಹೋಗ್ತಾರೆ. ಇದಕ್ಕೆ ತಂದೆ ಇಲ್ಲ ತಾಯಿ ನೋಡಿ. ಇಲ್ಲಿ ಯಾವ ಥರ ಇದೆ ನೋಡಿ. ಇದರಲ್ಲಿ ಸೊಳ್ಳೆ ಮಲೇರಿಯಾ ನಿಯಂತ್ರಣ ಮಾಡುವವರು ಎಲ್ಲಿದ್ದಾರೆ ಇವತ್ತು ನೋಡಿ. ಮಲೇರಿಯಾ ನಿಯಂತ್ರಣ ಮಾಡುವವರು ನೋಡಿ. ಇದು ಬಿಸಿಲೇರಿ ಬಾಟಲ್ ಅಂತೆ. ಖಂಡಿತ ಎಲ್ಲ ಕೂಡ ಇಲ್ಲೇ ಇದೆ. ಕಸದ ದೊಡ್ಡಿ ಕೂಡ ತುಂಬ ಕ್ಲೀನ್ ಆಗಿರ್ಬೋದು ನೋಡಿ. ಇದಕ್ಕೆ ತಂದೆನಿಲ್ಲ ತಾಯಿ ಇಲ್ಲ ಅನ್ನೋ ರೂಪದಲ್ಲಿ ಆಗಿದೆ. ಖಂಡಿತ ತುಂಬ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ.